ಫ್ರೆಂಡ್ಸ್, ಇವತ್ತು ಡೆಕ್ ಟೇಬಲ್ ಎ ಸಿ ಕ್ಯಾರಿಯರ್ದು ಒಂದು ಕಂಪ್ಲೇಂಟ್ ಬಂದಿತ್ತು. ಹೋಗಿ ಅಟೆಂಡ್ ಮಾಡಿದೆ. F3 ಎರರ್ ಕೋಡ್ ಬರ್ತಾಯಿತ್ತು. ಯಾಕೆ ಈ ಥರ ಬರ್ತೈತೆ ಅಂದ್ಬಿಟ್ಟು ಮತ್ತೆ ಆಫ್ ಮಾಡಿ ರೀಸೆಟ್ ಮಾಡಿಬಿಟ್ಟು ಆನ್ ಮಾಡಿದೆ. ಒಂದು 1 ಮಿನಿಟ್ ರನ್ ಆಗ್ತಾಯಿತ್ತು. ಮತ್ತೆ ಅದೇ ಥರ F3 ಎರರ್ ಕೋಡ್ ಬರ್ತಾಯಿತ್ತು. ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ, ನೋಡಿ ಯಾಕೆ ಈ ಥರ ಆಗ್ತಾಯಿದೆ ಅಂದ್ಬಿಟ್ಟು ಔಟ್ಡೋರಾಗಿ ಚೆಕ್ ಮಾಡಿ ನೋಡ್ತೀನಿ. ಔಟ್ಡೋರಲ್ಲಿ ಫ್ಯಾನ್ ಮೋಟ್ರ್ ಓಡ್ತಾ ಇರಲಿಲ್ಲ. ಅದಕ್ಕೋಸ್ಕರ F3 ಎರರ್ ಕೋಡ್ ಬರ್ತಾಯಿತ್ತು ಅಂತ ಗೊತ್ತಾಯಿತು. ಆಮೇಲೆ ಫ್ಯಾನ್ ಮೋಟ್ರ್ ಕಂಟಿನ್ಯೂಟಿ ಎಲ್ಲ ಚೆಕ್ ಮಾಡಿದೆ. ಫ್ಯಾನ್ ಮೋಟರ್ ಹೋಗಿತ್ತು. ಆಮೇಲೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಕಂಡೆನ್ಸರ್ ಕಾಯಿಲ್ ತುಂಬ ದಿನ ಆಗಿದೆ, ಕಸ್ಟಮರು ಸರ್ವಿಸೇ ಮಾಡಿಸಿಲ್ಲ. ಕಂಡೆನ್ಸರ್ ಕಾಯಿಲ್ ತುಂಬ ಬ್ಲ್ಯಾಕ್ ಐಜ್ ಆಗಿದೆ. ಅದರಿಂದ ಏನಾಗುತ್ತೆ ಅಂದರೆ ಏರ್ ಸರ್ಕ್ಯುಲೇಷನ್ ಆಗದೆ ಕಂಡೆನ್ಸರ್ ಕಾಯಿಲ್ ತುಂಬ ಹೀಟಾಗಿ ಕಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ 6 ಮಂತ್ಗೆ 1 ಇಯರ್ಗೆ ಒಂದು ಟೈಮು ಸರ್ವಿಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೂಲಿಂಗು ತುಂಬ ಚೆನ್ನಾಗಿ ಬರುತ್ತೆ. ಕಂಡೆನ್ಸರ್ ಕಾಯಿಲು ಹೀಟ್ ಆಗೋಲ್ಲ. ತೋರಿಸ್ತಾ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫ್ಯಾನ್ ಮೋಟರು ರನ್ ಆಗ್ತಾ ಇರಲಿಲ್ಲ. ಅದಕ್ಕೆ ಫ್ಯಾನ್ ಮೋಟರ್ ರಿಮೂವ್ ಮಾಡಿ ವೈಂಡಿಂಗ್ ಹೋಗಿರುತ್ತೋ ಇಲ್ಲ ಮತ್ತೊಂದಾಗಿರುತ್ತೋ ಚೆಕ್ ಮಾಡಿಸ್ಬಿಟ್ಟು ತಂದು ರೀಫಿಕ್ಸ್ ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.